ನೋಡಿ, ಒಬ್ಬ ದಲಿತ ನಾಯಕನಿಗೆ ಮುಜುರಾಯಿ ಹೊಣೆಯನ್ನು ನೀಡಿದ್ದಾರೆ. ಇದು ನಿಜಕ್ಕೂ ಕೈ ಸರ್ಕಾರದ ದಿಟ್ಟ ನಡೆ. ಇದು ದಿಸ್ ಈಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತಿದ್ದಾರೆ ಈಗ ಜನ. ಈಗಲೂ ರಾಜ್ಯದ ಹಲವೆಡೆ ದೇಗುಲಗಳಲ್ಲಿ ದಲಿತರಿಗೆ ಎಂಟ್ರಿ ಇಲ್ಲ, ಅಷ್ಟೊಂದು ಮೂಢನಂಬಿಕೆಯಿಂದ ಇದ್ದಾರೆ ಜನರು. ಇದರ ಮಧ್ಯೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಇದೊಂದು ಐತಿಹಾಸಿಕ ನಿರ್ಧಾರ ಅಂತಲೇ ಹೇಳ್ಬೋದು. CM DK ಶಿವಕುಮಾರ್ ಅವರ ನಡೆಗೆ ಈಗ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. KS ಬಸವಂತಪ್ಪ ಅವರು ಅತಿ ಸರಳ ವ್ಯಕ್ತಿ, ಬಡ ಕುಟುಂಬದಿಂದ ಬಂದವರು. ಈಗಲೂ ಕೂಡ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಶಾಸಕರಾಗಿ, ಸಚಿವರಾಗಿ ಈಗ ದಲಿತ ಸಮುದಾಯದಿಂದ ಮುಜುರಾಯಿ ಇಲಾಖೆಯ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಮಾಜಿ ಮಂತ್ರಿ H. ಆಂಜನೇಯ ಸಂಬಂಧಿಯಾಗಿರುವಂಥ ಬಸವಂತಪ್ಪ ಅವರು ಮೊದಲ ಬಾರಿಯ ಶಾಸಕ ಬಸವಂತಪ್ಪ ಈಗ ಮುಜುರಾಯಿ ಮಂತ್ರಿಯಾಗಿದ್ದಾರೆ. ಸೊ ಇದೇ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ BR ಭಾಸ್ಕರ್ ಪ್ರಸಾದ್ ಅವರಿದ್ದಾರೆ. ಭಾಸ್ಕರ್ ಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಇದೊಂದು ನಿಜಕ್ಕೂ ಹೆಮ್ಮೆ ವಿಚಾರ. ಒಬ್ಬ ದಲಿತ ನಾಯಕನಿಗೆ ಈಗಾಗಲೇ ಮುಜುರಾಯಿ ಮಂತ್ರಿಯನ್ನಾಗಿ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಹೇಗೆ ಖುಷಿ ಆಗ್ತಾ ಇದೆ ಸರ್ ನಿಮಗೆ? ಸರ್, ಮೊದಲಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಾಗ ಬಹುಶಃ ಕೆಲವಾರು ಕಾರಣಗಳಿಗೆ ಒಂದು ರೀತಿಯಾದಂತಹ ಆತಂಕ ಮನೆ ಮಾಡಿತ್ತು, ನನ್ನನ್ನು ಸೇರಿದಂತೆ. ಒಟ್ಟಾರೆ ರಾಜ್ಯದಲ್ಲಿ ಬೇರೆ ಏನೋ ರೀತಿಯಾದಂತಹ ಇಂಥ ಸರ್ಕಾರ ಬರ್ಬೋದಪ್ಪ, ಅವ್ರ ಆಟಿಟ್ಯೂಡ್ ಹೇಗೆ ಅಂತ ಎಲ್ಲವನ್ನೂ ಕೂಡ ಹುಸಿಗೊಳಿಸಿದ್ದಾರೆ. ಮತ್ತೆ ಬಹಳ ನಾವ್ಯಾರು ಕೂಡ ನಿರೀಕ್ಷೆ ಕೂಡ ಮಾಡ್ಲಿಕ್ಕೆ ಆಗದೆ ಇರೋ ಮಟ್ಟಕ್ಕೆ ಒಂದ್ ರೀತಿಯಲ್ಲಿ ಸರ್ಕಾರ ನಿಭಾಯಿಸುವಂಥದ್ದು, ಅದು ಖಾತೆಗಳನ್ನ ಹಂಚಿಕೆ ಕೆಲಸ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎರಡನೇದು ಬಹಳ ಖುಷಿ ತರುವಂತದ್ದು, ಮತ್ತೆ ಸಂವಿಧಾನಿಕ ಹಕ್ಕನ್ನ ಎತ್ತಿಡಿಯುವಂಥದ್ದು. ಬರೀ ಸಂವಿಧಾನ ಹಕ್ಕೆತ್ತಿಡಿಯೋದ್ರ ಜೊತೆನಲ್ಲಿ ಸಾಮಾಜಿಕ ನ್ಯಾಯವನ್ನು ನಿಭಾಯಿಸೋದಕ್ಕೆ ಯಾವ ಒಂದು ಸಮುದಾಯವನ್ನ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ, ಊರೊಳಗಡೆ ಬಿಡೋದಿಲ್ಲ, ಬಾವಿ ಮುಟ್ಟಿದ್ರೆ ಹೊಡಿತಾರೆ, ಮತ್ತೆ ಅದು ದೇವರ ಮೆರವಣಿಗೆ ಕೋಲ್ ಮುಟ್ಟಿದ್ರೆ ಹೊಡಿತಾರೆ ಅನ್ನುವಂತ ಪರಿಸ್ಥಿತಿ ಇರುವಂತ ರಾಜ್ಯದಲ್ಲಿ ಒಬ್ಬ ಮಾದಿಗ ಸಮುದಾಯದ ವ್ಯಕ್ತಿಗೆ ಮುಜರಾಯಿ ಇಲಾಖೆಯನ್ನ ಕೊಟ್ಟು ನಿಭಾಯಿಸಿ ಅನ್ನುವಂತ ಹೇಳುವಂತ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟಿದಾರಲ್ಲ, ಇದು ಒಂದ್ ರೀತಿ ಆಶ್ಚರ್ಯ, ಸಂತೋಷ, ಮತ್ತೆ ನಮ್ಗೆಲ್ರಿಗೂ ಕೂಡ ಕುತೂಹಲ ಉಂಟು ಮಾಡುವಂಥದ್ದು. ಇದನ್ನ ಈ ಜಾತಿ ರೋಗವನ್ನ ಮನಸ್ಸಿಗೆ ಅನ್ಸ್ಕೊಂಡಿರುವಂತ ಮಣಿವಂತಿಕೆಯ ಜನ ಇದನ್ನ ಹಿಂಗೆ ಸ್ವೀಕಾರ ಮಾಡ್ತಾರೆ? ನಾಳೆ ದಿವಸ ದೇವಸ್ಥಾನಗಳಿಗೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಮಂತ್ರಿಯಾಗಿ ಸರ್ಕಾರ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆ ಸಿಗಬೇಕಾಗಿರೋಂಥ ಮಾನ್ಯತೆಗಳು ಮತ್ತು ದೇವಸ್ಥಾನದ ಕೆಲವು ಪ್ರೋಟೋಕಾಲ್ ಇರ್ತದೆ, ಅದನ್ನೆಲ್ಲ ಹೇಗ್ ಮಾಡ್ತಾರೆ ಅನ್ನೋದನ್ನೆಲ್ಲವನ್ನು ಕೂಡ ಕಣ್ ತುಂಬಿಕೊಳ್ಳುವಂತ ಬಹುಶಃ ಸುದೈವಗಳು ನಮಗ್ ಬರ್ಬೋದು, ಅಥವಾ ಇನ್ನೇನಾಗ್ಬೋದು ಅನ್ನೋಂಥ ಒಂದು ಕುತೂಹಲದಲ್ಲಿದೆ. ಖಂಡಿತವಾಗ್ಲೂ ಈ ವಿಚಾರದಲ್ಲಿ ನನಗೆ ಸಂತೋಷ ಅಂತೂ ಇದೆ. DK ಶಿವಕುಮಾರ್ ಅವರಿಗೆ ಈ ರೀತಿಯಾದಂತ ಒಂದು ಯೋಚನೆ ಬಂತಲ್ಲ, ಸಾರಿ ಟು ಸೇ, ಏನು ಅಂತಂದ್ರೆ ನಾವು ಅಹಿಂದ ವರ್ಗಗಳ ಮಹಾನಾಯಕ ಅಂತ ಅನ್ಕೊಳ್ತಿದ್ದಂತಹ ಸಿದ್ದರಾಮಯ್ಯನವರು ಕೂಡ ಯೋಚನೆ ಮಾಡಿದ ದಾಟಿನಲ್ಲಿ ನಾವು ಆತಂಕ ಪಟ್ಟಿದ್ದಂತಹ ವ್ಯಕ್ತಿ DK ಶಿವಕುಮಾರ್ ಅವರು ಈ ರೀತಿಯಾದಂತಹ ಒಂದು ಸ್ಟೆಪ್ಸ್ ಅನ್ನ ತಗೊಂಡ್ರಲ್ವಾ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರವನ್ನ, DK ಶಿವಕುಮಾರ್ ಅವ್ರನ್ನ, ಮತ್ತೆ ಕಂಪ್ಲೀಟ್ ಕಂಟ್ರೋಲ್ಡ್ ಬೈ ಹೈಕಮಾಂಡ್ ಅಲ್ವಾ, ಹಂಗಾಗಿ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಸವಂತಪ್ಪ ಅವ್ರದ್ದು ನಿಮ್ದು ಯಾವ ರೀತಿ ಒಡನಾಟ ಸರ್? ಹೇಗೆ ಬಸವಂತಪ್ಪ ಅವರು ತೀರಾ ಬಡತನದಿಂದ ಬಂದಂಥವ್ರು, ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆ ಆದ್ರು, ಈಗ ಸಚಿವರಾಗಿದ್ದಾರೆ. ಸೊ ಹೇಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಹೌದೌದು, ಖಂಡಿತವಾಗ್ಲೂ ಇದು ಖುಷಿ ತರ ವಿಚಾರ. ಮೊದಲನೇ ಸಾರಿ ಆಯ್ಕೆ ಆದಂತ ವ್ಯಕ್ತಿಗಳಿಗೆ ಮಂತ್ರಿಗಿರಿ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಪವಾಡ ಈಗಿನ ಸಂದರ್ಭದಲ್ಲಿ. ಅಂಥದ್ರಲ್ಲಿ ಬಸವಂತಪ್ಪನವರು ಅವ್ರನ್ನ ಆಂಬುಲೆನ್ಸ್ ಬಸವಂತಪ್ಪ ಅಂತ ಕರೆಯೋದು. ಅಂದ್ರೆ ಅವರ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಸಾವು, ನೋವು, ಕಾಯಿಲೆ ಏನೇ ಇದ್ದ ಸಂದರ್ಭದಲ್ಲೂ ಕೂಡ ತಾನು ಸ್ವತಃ ಆ ಜಾಗದಲ್ಲಿದ್ದು ಅವರ ಆಗು ಹೋಗುಗಳನ್ನ ನೋಡ್ತಾ ಇದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವ್ರನ್ನ ನೀವು ಹಳೆ ಚಿತ್ರಗಳನ್ನ ನೀವು ಹುಡ್ಕೋದಕ್ಕೆ ಶುರು ಮಾಡಿದ್ರೆ ಸಿಗ್ತವೆ ನಿಮ್ಗೆ. ಈಗ ಎಲ್ಲ ಹಳ್ಳಿಗಳಲ್ಲೂ ಜನರ ಮನೋಭಾವನೆ ಒಂದು ಚೇಂಜ್ ಆಗ್ಬೋದಲ್ವಾ ಅಂತ. ಖಂಡಿತವಾಗ್ಲೂ ಆಗಬೇಕು. ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕೆಂದ್ರೆ ಶತಮಾನಗಳು, ಸಾವಿರಾರು ವರ್ಷಗಳ ಒಂದು ಮಡಿವಂತಿಕೆ, ಜಾತಿ ಅನ್ನುವಂಥ ರೋಗ ಅಂಟಿರೋ ದೇಶ ಇದು. ಅದನ್ನ ಆ ಸತ್ಯವನ್ನು ಒಪ್ಕೊಳ್ತಾ
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದೊಂದು ದೊಡ್ಡ ಬೆಳವಣಿಗೆಯನ್ನ ಆಗುತ್ತೆ ಅನ್ನೋದನ್ನು ಕೂಡ ನಾವು ಸಾಬೀತುಪಡಿಸಿದೀವಿ ಅಂತ ಆಯ್ತು. ಮತ್ತೆ ಈ ಸಮಾಜ ಈ ಬೆಳವಣಿಗೆಯನ್ನ ಖಂಡಿತವಾಗ್ಲೂ ಒಪ್ಕೊಳ್ಳೇಬೇಕು. ಅತ್ಯಂತ ಕಡುಬಡತನದಿಂದ ಬೆಳೆದು ಬಂದ ಒಬ್ಬ ಪೌರ ಕಾರ್ಮಿಕರ ಮಗ ಇವತ್ತು ಮೂರು ಖಾತೆಗಳನ್ನ ನಿಭಾಯಿಸುವ ಮಟ್ಟದ ಒಂದು ಸಚಿವ ಸ್ಥಾನವನ್ನ ಪಡಿತಾರೆ ಅಂತಂದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಸ್ವಾಗತ ಮಾಡಬೇಕು. ಬಸವಂತಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ಸರ್, ಸಂವಿಧಾನಕ್ಕೆ ಅನುಸಾರವಾಗಿ ಹಾಗೆ ಇದೇ ಅಲ್ವಾ ನಮ್ಮ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ಅನ್ನೋದು ಅಂತ? ಖಂಡಿತವಾಗ್ಲೂ ಹೌದು. ಈ ಸಂದರ್ಭದಲ್ಲಿ ನನಗೆ ಒಂದು ನಮ್ಮ ಇವರು ಯಾರು ಜೋಶಿ ಅವರು ಬಿಜೆಪಿಯ ಬಹಳ ಈಗ ಶಿಕ್ಷಣ ಮಂತ್ರಿ ಆಗಿದ್ದಲ್ಲ, ಕೇಂದ್ರದ ಶಿಕ್ಷಣ ಮಂತ್ರಿ ಆಗಿದ್ದಂತ ಜೋಶಿ ಅವರು ಒಂದು ಕಡೆ ಮಾತಾಡ್ತಿದ್ದ ಮಾತನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಬೇಕು ಅಂತ ಅನ್ಸುತ್ತೆ ನನಗೆ. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ನಾವು ಈ ದೇಶದ ಸಂವಿಧಾನವನ್ನ ಗೌರವಿಸ್ತೀವಿ, ಆದ್ರೆ ಧಾರ್ಮಿಕ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ಧರ್ಮ, ಶಾಸ್ತ್ರ, ಸಂಪ್ರದಾಯಗಳನ್ನ ಬಿಟ್ಕೊಡೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಹಾಡಿದ್ರು. ಇದೇ ಮಾತನ್ನ ಬೇರೆ ಧರ್ಮದವ್ರದಾಗೂ ಕೂಡ ಯಾವ ರೀತಿಯಾದಂತಹ ಒಂದು ಗಲಭೆಗಳಾಗ್ತಾ ಇದ್ವು ಅನ್ನೋದನ್ನು ಕೂಡ ನೋಡಿದೀವಿ. ಇವರು ಕೂಡ ಈಕ್ವಲ್ ಆದಂತಹ ಮಾತುಗಳನ್ನ ಮಾತಾಡಿದಂತ ಮಾತನ್ನ ಸಂದರ್ಭದಲ್ಲಿ ನಾವು ಇವತ್ತಿದ್ದೀವಿ. ಸೊ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಏನ್ ಹೇಳಿದ್ರಿ, ಈ ರೀತಿಯಾದಂತಹ ವಿಚಿತ್ರಕಾರಿ ಹೇಳಿಕೆಗಳನ್ನ ಕೊಡುವಂಥದ್ದು, ಮತ್ತೆ ಸಂವಿಧಾನವನ್ನೂ ಮೀರಿದಂತಹ ಧರ್ಮ ಇಲ್ಲಿದೆ, ಸಂವಿಧಾನವನ್ನು ಮೀರಿದಂತ ನಡಾವಳಿ ಇಲ್ಲಿದೆ ಅಂತ ಹೇಳುವಂತವ್ರೆಲ್ರಿಗೂ ಕೂಡ ಒಂದು ತಕ್ಕ ಉತ್ತರವನ್ನ ಕೊಡುವಂತಹ ನಡವಳಿಕೆಯನ್ನ ಇವತ್ತಿನ ರಾಜ್ಯ ಸರ್ಕಾರ ಬಹುಶಃ ತೋರಿಸಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು.